ದಿಶಾ ಚಿರುನ ಹತ್ತಿರ ಹೋಗಲು ಪ್ರಯತ್ನಪಟ್ಟಷ್ಟು ಚಿರು ಅವಳನ್ನು ದೂರ ತಳ್ಳುತ್ತಿದ್ದಾನೆ. ಅಷ್ಟೇ ಅಲ್ಲದೆ ಅವಳ ಅಧ್ಯಾಯವನ್ನೇ ಕಡ್ಡಿ ಮುರಿದಂತೆ ಮತ್ತೆ ಬರಬೇಡ ಅಂತ ಹೇಳಿ ಮುರಿದು ಹಾಕಿದ್ದಾನೆ. ಇತ್ತ ಸೌಂದರ್ಯಗೂ ಸಹ ಅದೇ ದಾಟಿಯ ಉತ್ತರ ಸಿಕ್ಕಿದೆ. ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಕೊನೆವರೆಗೂ ನೋಡಿ ಲೈಕ್ ಮಾಡಿ. ಬನ್ನಿ ಸ್ನೇಹಿತರೆ, ಇವತ್ತಿನ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ನೋಡೋಣ. ಸಂಚಿಕೆ ಮೊದಲಿಗೆ ವತ್ಸಲ್ ಅವರು ದೀಪಾ ಫೋಟೋ ಮುಂದೆ ನಿಂತು ಅಳ್ತಾ ಗೋಳಾಡ್ತಾ ಅವಳಿಗೆ ಎಡೆ ಇಡಬೇಕು ಅಂದರೆ ಶ್ರದ್ಧಾ ಮಾಡಬೇಕು ಅಂತ ಮಾಡ್ತಾ ಇರ್ತಾರೆ. ಆಗ ಅಲ್ಲಿ ನರಸಿಂಹ ಇರ್ತಾನೆ, ಹಾಗೆ ಅಂಬುಜ ಅವರು ಕೂಡ ಇರ್ತಾರೆ. ಅಲ್ಲಿಗೆ ಬಂದಂಥ ಪೊಲೀಸಪ್ಪ ಅಂದರೆ ಶ್ರೀರಾಮ್ ಅವರು ಕೂಡ ಬರ್ತಾರೆ. ವತ್ಸಲ, ಇದೆಲ್ಲ ಬೇಡ ಅಂತ ಅಳಿಯಂದ್ರೆ ಹೇಳಿಲ್ವ, ಮತ್ತೆ ಯಾಕೆ ಮಾಡ್ತಿದೀಯಾ? ಈಗ ನಿನಗೆ ಆಗಿರೋದೇ ನೋವು ಸಾಕು, ಇನ್ನು ಎಷ್ಟು ನೋವು ತಿಂತೀಯ ನೀನು? ನಮ್ಮ ದೀಪ ನಮ್ಮ ಜೊತೆಗಿದ್ದಾಳೆ, ಯಾಕೆ ಈ ಥರ ಕಾರ್ಯಗಳೆಲ್ಲ ಮಾಡ್ತಿದೀಯಾ ಅಂತಂದಾಗ, ನೀವು ಹೇಳ್ಬಿಟ್ರೆ ಅಳಿಯಂದ್ರೆ ಹೇಳ್ತಾರೆ ಕಣ್ರಿ, ಅವ್ರು ಹೇಳಿದ್ರೆ ಮಾಡ್ದಂಗೆ ಇರೋಕ್ಕಾಗುತ್ತಾ ನಾವು? ಇದೆಲ್ಲ ಮಾಡಲೇಬೇಕು ಅಂತ ಹೇಳಿದಾಗ, ನೀನು ಮಾಡಬೇಡ ಅಂತ ನಾನು ಹೇಳ್ತಾ ಇಲ್ಲ, ಆದರೆ ನೀನು ನೋವು ನೋಡೋಕ್ಕಾಗ್ತಿಲ್ಲ ನನಗೆ, ಅದಕ್ಕೆ ಬೇಡ ಅಂದೆ ಅಂತ ಜಯರಾಮ್ ಅವ್ರು ಹೇಳಿದಾಗ, ಅಂಬುಜವರು, ಅಣ್ಣ ದೀಪನ ಆತ್ಮಕ್ಕೆ ಶಾಂತಿ ಸಿಗಬೇಕು, ಹಾಗೆ ಅಕ್ಕಗೆ ಸ್ವಲ್ಪನಾದ್ರು ನೆಮ್ಮದಿ ಆಗಬೇಕು ಅಂತಂದರೆ ಇದನ್ನು ಮಾಡಲೇಬೇಕಣ್ಣ, ಇಲ್ಲ ಅಂದರೆ ಅಕ್ಕ ಕೊರಗಿ ತುಂಬ ನೋವು ಅನುಭವಿಸ್ತಾಳೆ ಅಂತ ಹೇಳಿದಾಗ, ಸರಿ ಆಯಿತು, ಏನಾರು ಆಗಲಿ, ನಾನು ಹೊರಗಡೆ ಹೋಗಿ ಇದನ್ನ ಇಟ್ಟು ಬರ್ತೀನಿ, ನೀವು ಯಾರು ಬರೋದು ಬೇಡ ಅಂತ ಹೇಳ್ಬಿಟ್ಟು ಜಯರಾಮ್ ಅವರು ಫೋಟೋದ ಮುಂದಿದ್ದಂಥ ಬಾಳೆ ಎಲೆಯಿಂದ ಇಟ್ಟಿದ್ದಂಥ ಊಟವನ್ನು ಅಂದರೆ ಎಡೆಯನ್ನು ತಗೊಂಡು ಹೋಗ್ತಾರೆ. ತಗೊಂಡು ಆಚೆ ಹೋಗ್ಬಿಟ್ಟು, ಅಪ್ಪ ದೇವರೇ ದಯವಿಟ್ಟು ಕ್ಷಮಿಸಪ್ಪ, ನಾನು ಇದನ್ನು ಮಾಡೋದು ಬೇಡ ಅಂತಂದರೂ ಕೇಳ್ತಾ ಇಲ್ಲ, ವತ್ಸಲನ ಸಮಾಧಾನಕ್ಕೋಸ್ಕರ ಮಾಡ್ತಾಯಿದ್ದೀನಿ, ಇದನ್ನು ಕಾಗೆಗಳಿಗೆ ಹಾಕಬೇಕು ಅಂತ ತೊಗೊಂಬಂದೆ, ಆದರೆ ಕಾಗೆಗಳಿಗೆ ಹಾಕಲ್ಲಪ್ಪ ಅಂತ ಹೇಳ್ಬಿಟ್ಟು ಒಂದು ಮರದ ಬುಡಕ್ಕೆ ಅದನ್ನು ಎಡೆಯನ್ನೆಲ್ಲ ಸುರಿದ್ಬಿಟ್ಟು ಅದಕ್ಕೆ ಬಾಳೆ ಎಲೆ ಮುಚ್ಚಿಬಿಟ್ಟು ಅವರು ದೇವರಿಗೆ ಕೈ ಮುಗಿದ್ಬಿಟ್ಟು ಒಳಗಡೆ ಹೋಗ್ತಾರೆ. ದಿಶಾಗಿ ಬದಲಾದಂಥ ದೀಪ, ಹಾಗೆ ಅರ್ಚನಾ ಅವರು, ಹಾಗೆ ಜಾಜಿ 3 ಜನ ಕೂಡ ಮಾತಾಡ್ತಾ ಇದ್ದಾರೆ. ನೋಡು ದಿಶಾ, ಇವತ್ತಿಂದ ಇಷ್ಟು ದಿವಸ ಇದ್ದಿದ್ದು ಒಂದು ಅಧ್ಯಾಯ ಆದರೆ ಇನ್ನು ಮುಂದೆ ಹೊಸ ಅಧ್ಯಾಯ ಸ್ಟಾರ್ಟ್ ಆಗುತ್ತೆ. ಇದರಲ್ಲಿ ನೀನು ಗೆಲ್ಲಲೇಬೇಕು. ಆ ಚಿರು ಅದಕ್ಕೆ ಬಂಡವಾಳವನ್ನು ಬಯಲು ಮಾಡಲೇಬೇಕು. ಅವ್ರು ಏನು ಮಾಡಬೇಕು ಅಂತ ಬಂದಿರಿ ಅಂತ ಜಗತ್ತಿಗೆ ತೋರಿಸ್ಬೇಕು ನೀನು ಅಂತ ಹೇಳ್ತಾರೆ. ಆಮೇಲೆ ಚಿರು, ಈಗಿರೋ ಪರಿಸ್ಥಿತಿಯಲ್ಲಿ ನಿಂಗೆ ಸ್ವಲ್ಪ ಕಷ್ಟ ಆಗ್ಬೋದು, ಅದೇ ಒಂದು ದೊಡ್ಡ ಸವಾಲಾಗ್ಬೋದು ಅಂತ ಹೇಳಿದಾಗ ದೀಪ ಸ್ವಲ್ಪ ನೋವು ಅಂದರೆ ಸ್ವಲ್ಪ ನೋವಾಗುತ್ತೆ ಅವಳಿಗೆ. ಅವ್ರ ಗಂಡ ಆ ಥರ ನೋವು ಅನುಭವಿಸ್ತಿರೋದು ನೋಡಿಬಿಟ್ಟೆ, ಹೆಂಡ್ತಿ ಸತ್ತೋಗಿರೋ ನೋವು ಅನುಭವಿಸ್ಕೊಂಡು ಕೊರಗ್ತಾ ಇರ್ತಾನಲ್ವ, ಅದನ್ನು ನೋಡಿ ಅವಳು ಸ್ವಲ್ಪ ಫೀಲ್ ಆಗ್ತಾಳೆ. ಆಗ ಹೌದು ಅಕ್ಕ, ನನಗೂ ಹಾಗೆ ಅನ್ನಿಸ್ತಾ ಇದೆ, ದೀಪ ಸತ್ತೋಗಿರೋ ನೋವಲ್ಲೇ ಅವರು ತುಂಬ ಕೊರಗ್ತಾ ಇದ್ದಾರೆ, ಅವರು ನನ್ನ ಕೈಯಿಂದ ನೋಡೋಕ್ಕಾಗ್ತಿಲ್ಲಕ್ಕ, ಇದು ಖಂಡಿತ ಒಂದು ಸವಾಲು ಆಗ್ಬೋದು ನನಗೆ ಅಂತ ದಿಶಾ ಹೇಳ್ತಾಳೆ. ಅಂದರೆ ದಿಶಾ ರೂಪದಲ್ಲಿರೋಂಥ ದಿಶಾ ಹೇಳ್ತಾಳೆ. ಒಟ್ಟಿಗೆ ಏನು ಮಾಡ್ತೀಯೋ ಗೊತ್ತಿಲ್ಲ, ನಾನು ಬಿಡಲ್ಲ ಆ ಸೌಂದರ್ಯನ, ಅವಳ ಮನಸ್ಥಿತಿನ, ಅವಳೆಷ್ಟು ಕೆಟ್ಟವಳು ಅನ್ನೋದನ್ನ ಈ ಜಗತ್ತಿಗೆ ನಾನು ತೋರಿಸ್ತೀನಿ, ಅದು ನನ್ನ ಹಠ ಅಂತ ಹೇಳ್ಬಿಟ್ಟು ದಿಶಾ ಹೇಳ್ತಾಳೆ. ಈ ಕಡೆ ಸೌಂದರ್ಯ ಅವರು ತಮ್ಮ ರೂಮಲ್ಲಿ ಮೇಕಪ್ ಮಾಡ್ಕೊಂಡು ಕೂತ್ಕೊಂಡು ನನ್ನ ಕಾಲಿಗೆ ಚುತ್ತಾ ಇದ್ದಂಥ ಮುಳ್ಳನ್ನು ಬೇರ್ ಸಹಿತ ಬಿಸಾಕಿದ್ದಾಯಿತು, ಇನ್ನೇನಿದು ನನ್ನ ಲೈಫಲ್ಲಿ ಸಕ್ಸಸ್ ಅಷ್ಟೇ ಅಂತ ಹೇಳ್ತಾಳೆ. ಆ ದೀಪ ಇರೋಷ್ಟು ದಿವಸ ಖುಷಿಯಾಗೂ ಇರಲಿಲ್ಲ, ನನಗೆ ಚಾಲೆಂಜ್ ಮಾಡ್ಕೊಂಡು ಓಡಾಡ್ತಿದ್ಲು, ಈಗ ಎಲ್ಲೋದ್ಲು, ಕೊನೆಗೆ ಸತ್ತೋದ್ಮೇಲೆ ಶ್ರದ್ಧನೂ ಕರೆಕ್ಟಾಗಿ ಮಾಡಿಸ್ಕೊಳಕ್ಕಾಗಲಿಲ್ಲ ಅವಳಿಗೆ ಅಂತ ಅನ್ಕೊಂತಾರೆ. ಮೇಕಪ್ಪು ಸ್ವಲ್ಪ ಜಾಸ್ತಿ ಆಯಿತು ಅಂತ ಅನಿಸುತ್ತೆ, ಪರವಾಗಿಲ್ಲ ಬಿಡು, ಚಿರು ಎದ್ದಿಗೆ ಸ್ವಲ್ಪ ಡಲ್ಲಾಗಿ ಆ್ಯಕ್ಟಿಂಗ್ ಮಾಡ್ರೆ ಅಷ್ಟೇ ಸಾಕು ಅಂತ ಅನ್ಕೊತಾ ಇರ್ತಾಳೆ. ಅಷ್ಟರಲ್ಲಿ ಅವರಿಗೆ ಪ್ರಭಾಕರ್ ಅವ್ರು ಬರ್ತಾರೆ. ಅಂದವ್ರೆ, ಏನು ಸೌಂದರ್ಯ ತುಂಬ ಖುಷಿಯಲ್ಲಿದೆಯಾ ಅಂತ ಕೇಳ್ತಾರೆ. ಖುಷಿನ? ಏನು ಖುಷಿ ಅಣ್ಣ, ನನಗೇನು ಖುಷಿ ಇಲ್ಲಪ್ಪ, ದೀಪ ಇಲ್ಲ ಅನ್ನೋ ನೋವು ತುಂಬ ಕಾಡ್ತಾ ಇದೆ ನನಗೆ ಅಂತ ಹೇಳ್ತಾಳೆ. ಆಗ, ಅಲ್ಲ ದೀಪನ ಸಾವಿನ ಬಗ್ಗೆ ಏನು ಅನಿಸುತ್ತೆ ನಿನಗೆ? ನನಗೆ ಯಾಕೋ ನಮ್ಮವ್ರದ್ದು ಯಾವುದೋ ಕೈವಾಡ ಇದೆ ಅಂತ ಅನಿಸುತ್ತೆ ಅಂತ ಹೇಳಿದಾಗ, ನನಗೇನು ಗೊತ್ತಣ್ಣ, ಇದ್ರೂ ಇರ್ಬೋದು, ಪಾಪ ಅವಳು ಯಾರ್ಯಾರು ದ್ವೇಷ ಕಟ್ಕೊಂಡಿದ್ಲು ಏನೋ, ಅಥವಾ ಅವಳು ಹಣೆ ಬರನೇ ಸರಿ ಇರಲು ಏನೋ, ಪಾಪ ಸತ್ತೋದ್ಲು, ಏನು ಮಾಡಲಿ ಅಣ್ಣ ನಾನು, ಅವಳಿಲ್ಲ ಅಂದರೆ ಡೈಲಿ ಹತ್ಕೊಂಡು ಕೂತ್ಕೊಳಕ್ಕಾಗುತ್ತಾ, ಮುಂದುವರಿಲೇಬೇಕಲ್ಲ, ನಾವು ಜೀವನ ಮಾಡಲೇಬೇಕಲ್ಲ ಅಂತ ಹೇಳ್ತಾಳೆ. ಸರಿ ಅಮ್ಮ, ಮುಂದೇನು ಮಾಡಬೇಕು ಅಂತ ಅಂದಾಗ, ಮುಂದೆ ಯಾವ ವಿಚಾರದ ಬಗ್ಗೆ ಕೇಳ್ತಾ ಇದ್ದೀರಿ, ಯಾಕೆ ಇಷ್ಟೊಂದು ಪ್ರಶ್ನೆ ಮಾಡ್ತಿದ್ದೀರಲ್ಲ ಅಂತಂದಾಗ, ಆಗಲ್ಲಮ್ಮ, ಚಿರುನಿಗೆ ಏನು ಮಾಡ್ತೀಯಾ ಅಂತ ಕೇಳಿದೆ ಅಂತಾನೆ. ಅಯ್ಯೋ, ಈಗ ಸದ್ಯಕ್ಕೇನು ಮಾಡೋಣ,
ಅವನು ದೀಪ ನೋವಿಂದ ಕೊರಗ್ತಾನೆ, ಅದರಿಂದ ಹೊರಗೆ ತರೋ ಪ್ರಯತ್ನ ಮಾಡ್ತೀನಿ, ಆಮೇಲೆ ನೋಡೋಣ ಮುಂದೆ ಏನು ಮಾಡಬೇಕು ಅಂತ ಡಿಸೈಡ್ ಮಾಡ್ತೀನಿ ಅಂತ ಹೇಳ್ತಾಳೆ. ಆಗ ಪ್ರಭಾಕರ್ ಮನಸ್ಸಲ್ಲಿ ಅಂದ್ಕೊಂತಾರೆ, ಎಂಥ ಛತ್ರಿ ಇರ್ಬೋದು ಇವಳು, ಆ ದೀಪನ ಸಾವಿಗೆ ಇವಳೇ ಕಾರಣ ಅಂತ ಗೊತ್ತಿದ್ದು ಅವಳನ್ನ ಸಾಯಿಸ್ಬಿಟ್ಟು ಎಷ್ಟು ಖುಷಿಯಾಗಿ ನೆಮ್ಮದಿಯಾಗಿ ಏನೂ ಗೊತ್ತಿಲ್ಲ ನನಗಿದ್ದಾಳಲ್ಲ ಇವಳನ್ನ ಮಾತ್ರ ದೇವ್ರು ಸುಮ್ಮನೆ ಬಿಡಲ್ಲ, ಇವಳಿಗೆ ದೇವ್ರು ಸರಿಯಾದ ಶಿಕ್ಷೆ ಕೊಡಲಿ ಅಂತ ನಾನು ದೇವ್ರ ಹತ್ರ ಡೈಲಿ ಬೇಡ್ಕೊತೀನಿ ಅಂತ ಪ್ರಭಾಕರ್ ಅವರು ತನ್ನ ಮನಸ್ಸಲ್ಲೇ ಅಂದ್ಕೊಂತಾರೆ. ಅಂಬುಜ್ ಅವರು ತಟ್ಟೆಯಲ್ಲಿ ಊಟ ತೊಗೊಂಬಿಟ್ಟು ವತ್ಸಲ ಅವರಿಗೆ ಊಟ ಮಾಡೋಕ್ಕೆ ಅತ್ತಿಗೆ ಅಂತ ಕೊಡೋಕೆ ಬಂದಾಗ ನನಗೆ ಬೇಡ ಕಣೆ ಅಂತ ಹೇಳ್ತಾರೆ. ಅಲ್ಲೇ ಇದ್ದಂಥ ಜಯರಾಮ್ ಅವರು, ವತ್ಸಲ ಊಟ ಮಾಡಿ ಇನ್ನು ಎಷ್ಟು ದಿವಸ ಅಂತ ನದ್ದೆ ನೋವಲ್ಲೇ ಕೊರಗ್ತಿದ್ದೀರಿ ಅಂತ ಹೇಳಿದಾಗ, ಆಗ ನನ್ನ ದೀಪ ಬರೋವರೆಗೂ ನಾನು ಹೀಗೇನೆ ಅಂತ ಹೇಳ್ತಾರೆ. ಅಂಬುಜ, ಆ ಊಟ ತಟ್ಟೆ ಅವಳ ಮುಂದೆ ಇಡು, ಅವಳಿಗೆ ಹಸುವಾದ ಊಟ ಮಾಡ್ತಾಳೆ ಅಂತ ಹೇಳ್ತಾರೆ. ಅಷ್ಟರಲ್ಲಿ ದೀಪಮ್ಮ ಪೂಜೆ ಮಾಡ್ದೇನೆ ಅಂಬುಜ ಅಂತ ಕೇಳ್ತಾರೆ. ಇಲ್ಲ ಅಣ್ಣ ಈಗ ಮಾಡ್ತೀನಿ ಅಂತ ಹೇಳಿದಾಗ, ಹಚ್ಬೇಡ ದೀಪ ಹಚ್ಬೇಡ, ನಮ್ಮ ಮನೆ ದೀಪವನ್ನು ಕಿತ್ಕೊಂಡಂಥ ದೇವರಿಗೆ ಯಾವುದೇ ಪೂಜೆ ಈ ಮನೆಯಲ್ಲಿ ನಡಿಕೂಡ್ದು ಅಂತ ವತ್ಸಲ ಅವ್ರು ಹೇಳ್ತಾರೆ. ಆಗ ಅಂಬುಜ, ವತ್ಸಲ ನನಗೆ ಗೊತ್ತು ಮಗಳು ಕಳ್ಕೊಂಡು ನೋವು ಎಷ್ಟಿದೆ ನಿನಗೆ ಅಂತ, ಹಂಗಂತ ನಾವು ಮುಂದುವರಿದಾಗ ಹಿಂಗೇನು ಇರೋಕ್ಕಾಗುತ್ತಾ ಅಂತ ಹೇಳ್ತಾರೆ. ಇಲ್ಲ, ಯಾವುದೇ ಕಾರಣಕ್ಕೂ ನಮ್ಮ ಮನೇಲಿ ದೇವ್ರ ಪೂಜೆ ಮಾಡೋಕ್ಕೆ ದೀಪ ಹಚ್ಕೂಡ್ದು ಅಂತ ಜೋರು ಮಾಡಿಬಿಡ್ತಾರೆ. ಅಲ್ಲ ನಿಮಗೆಲ್ಲ ಹೇಗೆ ಹೇಳಿ ನಾನು ದೀಪ ಸತ್ತಿಲ್ಲ ಅಂತ ಹೇಳ್ತಾರೆ. ಆಗ ಬಾಯಿ ಬಿಟ್ಬಿಡ್ತಾರೆ ಅವ್ರಿಗೆ ಗೊತ್ತಿಲ್ಲದೆ. ಏ ರೀತಿ ನಿಮಗೆ ಒಪ್ಪಿಸ್ಲಿ, ಅವಳು ನಮ್ಮ ಜೊತೆಗೆ ಇದ್ದಾಳೆ ಅಂತ ಹೇಳಿದ್ರು ನೀವು ನಂಬ್ತಾ ಇಲ್ವಲ್ಲ ಅಂತ ಹೇಳ್ತಾರೆ. ನಾನು ಹೇಳ್ತಾ ಇರೋದು ಎಲ್ಲ ಶಾಕಿಂದ ಜಯರಾಮ್ ಅವರು ನೋಡ್ತಾರೆ, ದೀಪ ಸತ್ತಿಲ್ಲ ಅವಳು ಬದುಕೇಳೆ ಅಂತ ಹೇಳಿದ್ದಕ್ಕೆ. ಅಂದರೆ ನಾನು ಹೇಳ್ತಿರೋದು ನಮ್ಮ ಮನಸ್ಸಲ್ಲೇ ಇಲ್ವಾ ಅವಳು ಸತ್ತೋಗಿದ್ದಾಳೆ ಅಂತ ಯಾಕೆ ಅಂದ್ಕೊಂತೀರಾ ಅಂತ ಅವರು ಪ್ಲೇಟ್ನ ಚೇಂಜ್ ಮಾಡ್ತಾರೆ ಜಯರಾಮ್ ಅವರು. ಈ ಕಡೆ ಚಿರು ಪಾಪ ಒಬ್ಬನೇ ಯೋಚನೆ ಮಾಡ್ಕೊಂಡು ತನ್ನ ರೂಮಲ್ಲಿ ಕೂತಿರ್ತಾನೆ. ಅಲ್ಲಿಗೆ ಸೌಂದರ್ಯ ಬರ್ತಾಳೆ, ಅವ್ನು ಕನ್ವಿನ್ಸ್ ಮಾಡಬೇಕು ದಿಶಾ ಬಗ್ಗೆ ಅಂತ. ಬಂದಾಗ, ಚಿರು ನೀನು ಇನ್ನೂ ಎಷ್ಟು ದಿವಸ ಅಂತ ಈ ಥರ ಯೋಚನೆ ಮಾಡ್ತಾ ಕೂತಿದ್ಯಾ, ದೀಪ ಹೋಗಿ 15 ದಿವಸ ಆಯಿತು, ಇನ್ನು ಅವಳು ಯೋಚನೆಯಲ್ಲೇ ಇದೆಯಲ್ಲ ನೀನು, ಈಗ ಮೂವ್ ಆನ್ ಆಗಬೇಕು ನಾವು. ದಿಶಾಗೆ ನಿನ್ನ ಬಗ್ಗೆ ವಿಚಾರಿಸಿಳು, ಅದನ್ನು ತುಂಬ ಬೇಜಾರು ಕೂಡ ಮಾಡಿಕೊಂಡ್ಳು. ದಿಶಾಗೆ ದೀಪ ಬಗ್ಗೆ ಗೌರವನೂ ಇತ್ತು, ಹಾಗೆ ನಿನ್ನ ಬಗ್ಗೆ ಕನಸನ್ನೂ ಇತ್ತು ಅಂತ ಹೇಳ್ತಾಳೆ. ಪ್ಲೀಸ್ ಅದಕ್ಕೆ ಈಗೆಲ್ಲ ಮಾತಾಡಬೇಡಿ, ದೀಪ ಇಲ್ಲ ಅಂತ ಯಾವತ್ತೂ ಹೇಳ್ಬೇಡಿ, ಅವಳಿಲ್ಲ ಅನ್ನೋ ಇದನ್ನು ನಾನು ಯಾವತ್ತೂ ಎಕ್ಸೆಪ್ಟ್ ಮಾಡಲ್ಲ ಅಂತ ಹೇಳ್ತಾನೆ. ಅದಾಗಲ್ಲ ಚಿರು, ಈಗ ಇಲ್ಲದೇ ಇರೋರ ಬಗ್ಗೆ ಯೋಚನೆ ಮಾಡಿ ಕೂರೋಕ್ಕಿಂತ ನಾವು ಮೂವ್ ಆನ್ ಆಗಬೇಕಲ್ವ, ನಮ್ಮ ಜೊತೆಗಿರೋರ್ನೆಲ್ಲರನ್ನೂ ನೋಡಿಕೊಂಡು ಒಳ್ಳೆ ಕೆಲಸ ಮಾಡ್ಕೊಂಡು ನಾವು ಮುಂದೆ ಹೋಗ್ಬೇಕು, ನಮ್ಮ ಲೈಫು ನೋಡ್ಕೋಬೇಕಲ್ವ. ಜೀವನಕ್ಕೆ ನಮ್ಮ ಹತ್ರ ಎಷ್ಟೇ ದುಡ್ಡು ಇರ್ಬೋದು, ಏನೇ ಇರ್ಬೋದು, ಆದರೆ ಸಂಗಾತಿ ಅಂತ ಒಬ್ರು ಇರಲೇಬೇಕಲ್ವ. ಅದಕ್ಕೋಸ್ಕರ ನೀನು ದಿಶಾನ ಮೂವ್ ಆನ್ ಆಗಬೇಕು ದಿಶಾ ಜೊತೆಗೆ ಅಂತ ಹೇಳ್ತಾರೆ. ಸಾರಿ ಅದಕ್ಕೆ ನೀವು ಆ ಥರ ಅಂದ್ಕೊಂಡಿರೋದು ತಪ್ಪು, ನಾನು ದೀಪ ಇಲ್ಲ ಅಂತ ದಿಶಾನ ಇಷ್ಟಪಡ್ತೀನಿ, ಅವ್ರು ಮದುವೆ ಆಗ್ತೀನಿ ಅಂತ ಯಾವತ್ತೂ ಅಂದ್ಕೋಬೇಡಿ. ದೀಪ ನೋವಲ್ಲೇ ದೀಪ ನೆನಪಲ್ಲೇ ಬೇಕಾದ ಜೀವನ ಪೂರ್ತಿ ತಳ್ತೀನಿ ಹೊರತು ದಿಶಾನ ಯಾವತ್ತೂ ಒಪ್ಕೊತೀನಿ ಮದುವೆ ಆಗ್ತೀನಿ ಮಾತ್ರ ಅಂದ್ಕೋಬೇಡಿ, ಅವ್ರ ನೆನಪಲ್ಲೇ ನಾನು ಜೀವನ ಪೂರ್ತಿ ತಳ್ತೀನಿ ಅಂತ ಕಡ್ಡಿ ಮುರಿದಂಗೆ ಹೇಳ್ತಾನೆ. ಅಷ್ಟೇ ಅಲ್ಲ ಅದಕ್ಕೆ ನಿಮ್ಮ ಹತ್ರ ನಾನು ಜೋರ ಮಾತಾಡೋವಷ್ಟು ಶಕ್ತಿ ನನಗಿಲ್ಲ, ಇದೇ ಲಾಸ್ಟ್, ಇನ್ನೊಂದು ಸಲ ದಿಶಾ ವಿಚಾರ ತರಬೇಡಿ ಅಂತ ಹೇಳ್ಬಿಟ್ಟು ಕಡ್ಡಿ ಮುರಿದಂಗೆ ಹೇಳಿ ಅಲ್ಲಿಂದ ಚಿರು ಹೋಗ್ಬಿಡ್ತಾನೆ. ಅರ್ಚನಾ ಅವರು ಅವ್ರ ತಂದೆಗೆ ಊಟ ಮಾಡಿಸ್ತಾ ಇರ್ತಾರೆ. ಅಪ್ಪ ನಾವು ಅಂದ್ಕೊಂಡಂಗೆಲ್ಲ ಆಯಿತು, ದೀಪ ದಿಶಾ ಆಗಿ ಬದಲಾಗಿಯೂ ಆಯಿತು, ಆ ಸೌಂದರ್ಯನ ಮುಖವಾಡ ಕಳಿಸ್ಬೇಕಷ್ಟೇ ಇನ್ನು. ಆದರೆ ಚಿರು ಈಗ ತಾನೇ ಪ್ರೀತಿ ಹುಟ್ಟಿತ್ತು ದೀಪ ಮೇಲೆ, ಅವಳನ್ನ ಮರ್ತ್ಬಿಟ್ಟು ದಿಶಾನ ಮದುವೆ ಆಗಕ್ಕೆ ಒಪ್ಕೊಂತಾನೋ ಇಲ್ಲೋ ಗೊತ್ತಾಗ್ತಿಲ್ಲಪ್ಪ, ಈಗ ತಾನೇ ಪ್ರೀತಿ ಹುಟ್ಟಿತ್ತಲ್ವ, ತುಂಬ ಕಷ್ಟ ಆಗ್ತೈತೆ, ನೋವು ಅನುಭವಿಸ್ತಾ ಇದ್ದಾನೆ, ಅವನು ಒಪ್ಕೊಳಕ್ಕೆ ತಯಾರೇ ಇಲ್ಲಪ್ಪ ಅಂತ ಹೇಳಿದಾಗ ಅವ್ರ ತಂದೆಗೆ ನೆನಪಾಗುತ್ತೆ. ಅವನು ಹೋಳಿ ಹಬ್ಬದ ದಿವಸ, ಅಪ್ಪ ನೀವು ಹೇಳಿದ್ದನ್ನು ನಾನು ಮನಸಾರೆ ಮಾಡ್ತೀನಪ್ಪ, ತಲೆ ಮೇಲೆ ಹೊತ್ಕೊಂಡು ನೀವು ಹೇಳಿದ ಕೆಲಸ ನಾನು ಮಾಡ್ತೀನಿ, ಇದು ನಿಮ್ಮ ಮಗನಾಗಿ ಕೊಡ್ತಿರೋ ಮಾತು ನಾನು ಅಂತ ಅವನಿಗೆ ಮಾತು ಕೊಟ್ಟಿರ್ತಾನೆ ಅವ್ರ ತಂದೆಗೆ. ಅದು ನೆನಪಾಗುತ್ತೆ ಅವರಿಗೆ. ಈ ಕಡೆ ಅರ್ಚನವರು, ಅಪ್ಪ ಈಗ ಏನು ಮಾಡೋದು ಅಂತಲೇ ಗೊತ್ತಾಗ್ತಿಲ್ಲಪ್ಪ, ಒಂದು ವೇಳೆ ಅವನು ದಿಶಾನ ಒಪ್ಕೊಂಡು ಮದುವೆ ಆಗಿಲ್ಲ ಅಂದರೆ ದೀಪ ಲೈಫು ಹಾಳಾಗೋಗುತ್ತೆ ಕಣಪ್ಪ, ಅವಳ ಜೀವನ ಅಂತ ಹೇಳ್ತಾರೆ. ಅಷ್ಟರಲ್ಲಿ ಅಲ್ಲಿಗೆ ದಿಶಾ ಬರ್ತಾಳೆ, ಅಂದರೆ ದಿಶಾ ರೂಪದಲ್ಲಿ ಬದಲಾಗಿರೋಂಥ ದೀಪ ಬರ್ತಾಳೆ. ಮಾವ ಅಂತ ಹೇಳ್ಬಿಟ್ಟು, ಅರ್ಚನಕ್ಕ ನೀವು ಇಲ್ಲೇ ಇದ್ದೀರಾ, ಒಳ್ಳೇದಾಯಿತು ತೊಗೊಳ್ಳಿ, ಇದರಲ್ಲಿ ಮಾವಾಗಿ ಕೊಡಬೇಕಂತ ಮೆಡಿಷನ್ನು ಎಲ್ಲ ಇದೆ, ಹಾಗೆ ಎಲ್ಲ ಲೀಸ್ಟು ಕೂಡ ಬರ್ದೀನಿ, ಈಗ ಜ್ಞಾನ ಕೊಡ್ತೀನಿ ಅಂತ ಹೇಳ್ಬಿಟ್ಟು, ಮಾವ ತೊಗೊಳ್ಳಿ ಟ್ಯಾಬ್ಲೆಟ್ ಅಂತ ಕೊಡೋಕೆ ಹೋಗ್ತಾಳೆ. ಅಲ್ಲಿಗೆ ಸೌಂದರ್ಯ ಬರ್ತಾಳೆ, ಬಂದ್ಬಿಟ್ಟು ದಿಶಾ ಅಂತ ಕೂಗ್ತಾಳೆ. ದಿಶಾ ಅಂತ ಕೂಗಿದಾಗ, ಇದೇನಿದು ನೀನು ಇವ್ರನ್ನ ಮಾವ ಅಂತ ಕರಿತಿದೆಯಲ್ಲ ಅಂತಂದಾಗ, ಅಯ್ಯೋ ಅದು ಯಾಕೇನಿಲ್ಲ, ಇಷ್ಟು ದಿನ ಅಂಕಲ್ ಅಂತ ಕರಿತಾ ಇದ್ದೆ, ಇನ್ಮೇಲೆ ಮಾವ ಅಂತ ಕರೆದ್ರೆ ತಪ್ಪಿಲ್ಲ ಅಂತ ಅನಿಸುತ್ತೆ ಅಂತ ಇಂಗ್ಲೀಷಲ್ಲಿ ಹೇಳ್ತಾಳೆ.
ಓಕೆ ಓಕೆ ಕರಿ, ನೀನು ಈ ಮನೆಯಲ್ಲಿ ಯಾರನ್ನು ಏನು ಬೇಕಾದರೂ ಕರಿಬೋದು ದಿಶಾ ಅಂತ ಹೇಳ್ತಾಳೆ. ಈ ಕಡೆ ಚಿರುಗೆ ಒಬ್ಬನಿಗೆ ಯೋಚನೆ ಮೇಲೆ ಯೋಚನೆ ಸ್ಟಾರ್ಟ್ ಆಗುತ್ತೆ, ಡೌಟ್ ಮೇಲೆ ಡೌಟ್ ಸ್ಟಾರ್ಟ್ ಆಗಿದೆ. ಅಲ್ಲ, ದೀಪು ಅವ್ರ ಮನೆ ಬಿಟ್ಟು ಹೋದ್ಮೇಲಿಂದ ದಿಶಾ ಅವರು ಕಣ್ಮರೆ ಆದರು. ನಾನು ಅದಕ್ಕೆ ಎಷ್ಟೇ ಫೋನ್ ಮಾಡಿ ಟ್ರೈ ಮಾಡಿದ್ರು ಅವರು ಸಿಗಲೇ ಇಲ್ಲ ಕಾಂಟ್ಯಾಕ್ಟಿಗೆ. ಈಗ ಸಡನ್ನಾಗಿ ದೀಪ ಹೋದ್ಮೇಲೆ ಸತ್ತು ಹೋದ್ಮೇಲೆ ಇವರು ಪ್ರತ್ಯಕ್ಷ ಆಗಿದ್ದಾರೆ. ಅಷ್ಟೇ ಅಲ್ಲದೆ ಇವರು ನಾನು ಮದುವೆ ಆಗ್ತೀನಿ ಅಂತ ಬೇರೆ ಅತ್ತಿಗೆ ಮುಂದೆ ಹೇಳ್ತಾ ಇದ್ದಾರೆ. ಇದೆಲ್ಲ ಏನೋ ಒಂದು ಸರಿ ಇಲ್ಲ ಅಂತ ಅನ್ನಿಸ್ತಾ ಇದೆಯಲ್ಲ, ನನಗೆ ಯಾಕೆ ಇದರಲ್ಲೆಲ್ಲ ಅನುಮಾನ ಬರ್ತಾ ಇದೆಯಲ್ಲ ಅಂತ ಚಿರು ಯೋಚನೆ ಮಾಡ್ತಿರ್ತಾನೆ. ಅಷ್ಟರಲ್ಲಿ ಪ್ರಭಾಕರ್ ಅವರು ದೂರದಿಂದ ನೋಡ್ತಾರೆ. ಈ ಸೌಂದರ್ಯ ಪ್ಲಾನ್ ಪ್ರಕಾರ ದಿಶನ್ ಮದುವೆ ಆಗಬೇಕು ಅಂತ ಇದ್ದಿದ್ದು ತಪ್ಪಿಸಿದ್ದೀನಿ, ಅವಳು ಕಿಡ್ನಾಪ್ ಮಾಡಿಸ್ದೆ, ಅದು ಹೇಗೋ ಮಿಸ್ ಆಯಿತು. ಈಗ ಇವನ ಹತ್ರ ಮೈಂಡ್ ಗೇಮ್ ಮಾಡ್ತಾ ಚಿರು ಹತ್ರ ದಿಶುನ ಮದುವೆ ಆಗಿ ತಡೆಯೋದು ನನ್ನ ಉದ್ದೇಶ ಅಂತ ಹೇಳ್ಬಿಟ್ಟು ಚಿರು ಹತ್ರ ಮಾತಾಡೋಕ್ಕೆ ಪ್ರಭಾಕರ್ ಅವ್ರು ಬರ್ತಾರೆ ಅಲ್ಲಿಗೆ. ಅದೇ ಯೋಚನೆ ಮಾಡ್ತಾ ಇರುವಾಗ ಪ್ರಭಾಕರ್ ಅವ್ರು ಬರ್ತಾರೆ. ಹೌದು, ನನಗೂ ಅವಳ ಮೇಲೆ ಒಂದು ರೀತಿ ಅನುಮಾನ ಅಂತ ಹೇಳ್ತಾನೆ, ಅಂದರೆ ದಿಶಾ ಬಗ್ಗೆ ಅನುಮಾನ ಅಂತ ಚಿರು ಹೇಳ್ತಾ ಇರುವಾಗ ಅವರು ಹೇಳ್ತಾರೆ. ಅಲ್ಲ, ಈ ದೀಪ ಇದ್ದಾಗ ಅವಳು ಒಂದಿನವೂ ಬರಲಿಲ್ಲ. ಅವತ್ತು ಮದುವೆ ಆಗ್ತಿದ್ದಾಗ ನಾನು ಬೇಡ ಅಂತ ಹೇಳಿದೆ, ಯಾಕೆಂದರೆ ಎಲ್ಲ ರೀತಿಯಲ್ಲೂ ಪರ್ಫೆಕ್ಟ್ ಹೆಂಡ್ತಿ ನಿನಗೆ ದೀಪನೇ. ದೀಪನ ಬಿಟ್ಟು ಇನ್ಯಾರು ನಿನಗೆ ಪರ್ಫೆಕ್ಟ್ ಅಲ್ಲ. ಸೌಂದರ್ಯ ಹೇಳು ಅಂತ ಅವಳನ್ನ ಮದುವೆ ಹಾಕಿ ನೀನು ಹೋಗ್ಬೇಡ, ನೀನು ದೀಪದ ಜಾಗ ಯಾರಿಗೂ ಕೊಡಬೇಡ ಅಂತ ಹೇಳ್ಬಿಟ್ಟು ಪ್ರಭಾಕರ್ ಅವರು ಅಲ್ಲಿಂದ ಹೋಗ್ತಾರೆ. ಈ ಕಡೆ ಚಿರು ದೀಪದ ಜೊತೆ ಕಳೆದಂಥ ನೆನಪುಗಳನ್ನ ಹಾಗೆ ಮೆಲ್ಕಾಗ್ತಾ ಕೂತಿರ್ತಾನೆ. ಆಗ ಅಲ್ಲಿಗೆ ದಿಶಾ ಬರ್ತಾಳೆ. ದಿಶಾ ಬಂದ್ಬಿಟ್ಟು ಸಾರಿ ಅಂತ ಹೇಳ್ತಾಳೆ. ನೀವು ದೀಪ ಬಗ್ಗೆ ಯೋಚನೆ ಮಾಡ್ತಾಯಿದ್ರಿ ಅನಿಸುತ್ತೆ, ನಾನು ಬಂದು ಡಿಸ್ಟರ್ಬ್ ಮಾಡಿದೆ ಅಂತ ಅನಿಸ್ದಾಗ. ನೋಡಿ, ದೀಪ ಬಗ್ಗೆ ಮಾತಾಡಿ, ಅವ್ರ ಹೆಸರಿದ್ದಕ್ಕೂ ಅಂತ ಹೇಳ್ತಾನೆ. ಹೌದು, ಯೋಗ್ಯತೆ ನನಗಿಲ್ಲ ಅಂತ ದಿಶಾ ಅಂದ್ಕೊಂತಾಳೆ. ಗೊತ್ತು ಮಿಸ್ಟರ್ ಚಿರಾಗ್, ನೀವು ದೀಪ ಅವ್ರಿಗೆ ಎಷ್ಟು ಇಷ್ಟಪಡ್ತಿದ್ರಿ ಅಂತಲೂ ಗೊತ್ತು. ಆಮೇಲೆ ಆ ದೀಪ ಅವರು ನಿಮಗೆ ಈ ಮನೆಗೆ ಎಷ್ಟು ಇಂಪಾರ್ಟೆಂಟ್ ಆಗಿದ್ರು ಅಂತೂ ಗೊತ್ತು. ಆದರೆ ಲೈಫ್ ಎಲ್ಲ ಟೈಮು ಒಂದೇ ಥರ ಇರಲ್ವಲ್ಲ, ನಾವು ಮೂವ್ ಆನ್ ಆಗಬೇಕು, ಲೈಫ್ ಹೇಗೆ ಬರುತ್ತೆ ಹಾಗೆ ಮೂವ್ ಆಗಬೇಕು ಅಂತ ಹೇಳ್ತಾಳೆ. ಆಗ ಸ್ವಲ್ಪ ಕೋಪ ಮಾಡ್ಕೊಂತ ಚಿರು, ಅಂದರೆ ಏನರ್ಥ, ನಾನು ದೀಪ ಅವ್ರು ಮರ್ತ್ಬಿಟ್ಟು ನಿಮ್ಗೆ ಮದುವೆ ಆಗಬೇಕು ಅಂತ ಹೇಳ್ತಾ ಇದ್ದೀರಾ? ಅದು ಸಾಧ್ಯನೇ ಇಲ್ಲ ಅಂತ ನಾನು ಹೇಳುವ. ಎಂದೆಂದಿಗೂ ದೀಪ ಅವ್ರು ಒಬ್ಬರೇ ನನ್ನ ಮನಸ್ಸಲ್ಲಿರೋದು, ಅವರು ಬಿಟ್ಟರೆ ಇನ್ಯಾರಿಗೂ ಆ ಸ್ಥಳ ನಾನು ಕೊಡೋದು ಇಲ್ಲ, ಕೊಡೋಕ್ಕೆ ನನ್ನ ಮನಸ್ಸು ಒಪ್ಪಲ್ಲ ಅಂತ ಹೇಳ್ತಾನೆ ಕಡ್ಡಿ ಮುರಿದಂಗೆ ಚಿರು. ಚಿರು, ನನಗೆ ಗೊತ್ತಿದೆ, ನಾನು ನಿಮ್ಮ ಫೀಲಿಂಗ್ ಜೊತೆಗೆ ನಾನು ಏನು ಹೇಳ್ತಾ ಇಲ್ಲ, ಫೀಲಿಂಗ್ ತೆಗೆದಾಕಿ ಅಂತ ನಾನು ಹೇಳ್ತಾ ಇಲ್ಲ. ದೀಪ ಅವ್ರ ಬಗ್ಗೆ ನೀವು ಎಷ್ಟು ಫೀಲಿಂಗ್ ಮಾಡ್ತೀರಾ ಅಂತ ನನಗೆ ಗೊತ್ತು. ಆದರೆ ನೀವು ಅದೊಂದೇ ಹೆಂಗೆ ನೋಡಬೇಡಿ, ಈ ಮನೆಯವ್ರ ಬಗ್ಗೆ ಯೋಚನೆ ಮಾಡಿ, ನಿಮ್ಮ ಬಗ್ಗೆ ಯೋಚನೆ ಮಾಡಿ. ಆಮೇಲೆ ನನಗೆ ನಿಮ್ಮ ಮಾವ ಅಂತ ಹೇಳ್ತಾಳೆ. ಮಾವನ ಮುಖ ನೋಡ್ತಾನೆ ಅವಳನ್ನ ಮಾವ ಅಂದ ಕೂಡಲೇ. ನಿಮ್ಮ ಡ್ಯಾಡ್ ಬಗ್ಗೆ ಕನ್ಸರ್ನ್ ಇದೆ, ಅರ್ಚನವ್ರ ಬಗ್ಗೆ ನನಗೆ ಹೆಚ್ಚಿನ ಒಲವಿದೆ, ಹಾಗೆ ನಿಮ್ಮ ಬಗ್ಗೆ ಅಂತ ಹೇಳ್ತಾಳೆ. ನೋಡಿ, ನಿಲ್ಲಿಸಿ ಸಾಕು, ನನ್ನ ಬಗ್ಗೆ ಏನೇ ಫೀಲಿಂಗ್ಸ್ ಇದ್ದರೂ ಅದನ್ನು ನೀವು ಹೊರಗಡೆ ಹೇಳ್ದಂಗೆ ನೀವೇ ಇಟ್ಕೋಬೇಕಷ್ಟೆ. ಅದನ್ನ ಇವತ್ತು ಎಲ್ಲ ಬಿಸಾಕ್ಬಿಡಿ, ನನ್ನ ಬಗ್ಗೆ ಇರೋ ಫೀಲಿಂಗ್ಸ್ನ. ಯಾವುದೇ ಕಾರಣಕ್ಕೂ ನಾನು ದೀಪ ಅವ್ರು ಮರೆತುಬಿಟ್ಟು ನಿಮ್ಮ ಮದುವೆ ಆಗ್ತೀನಿ ಅಂತ ಮಾತ್ರ ಅಂದ್ಕೋಬೇಡಿ ಅಂತ ಕಡ್ಡಿ ಮುರಿದಂಗೆ ಹೇಳ್ಬಿಡ್ತಾನೆ ಚಿರು. ಅಲ್ಲ ಚಿರಾಗ್, ಜೀವನದಲ್ಲಿ ಮೂವ್ ಆನ್ ಆಗಲೇಬೇಕಲ್ಲ ಚಿರಾಗ್ ಅಂತ ಹೇಳಿದಾಗ, ನೋಡಿ ನಿಮಗೆ ಕೊನೆ ಸಲ ಹೇಳ್ತಾಯಿದ್ದೀನಿ, ನನಗೆ ಪದೇ ಪದೇ ಈ ಥರ ಹೇಳ್ಬಿಟ್ಟು ಅದೇ ಪ್ರಶ್ನೆ ಕೇಳಿಬಿಟ್ಟು ಇರಿಟೇಟ್ ಮಾಡಬೇಡಿ ಅಂತ ಕೋಪ ಮಾಡ್ಕೊಂಡು ಎದ್ದು ನಿಂತ್ಕೊಂತಾನೆ. ಆಗ ಅವರು, ಅಲ್ಲ ಸರಿ ಚಿರಾಗ್, ನಾನು ಮತ್ತೆ ಬರ್ತೀನಿ, ಟೇಕ್ ಕೇರ್ ಆಫ್ ಯು ಅಂತ ಹೇಳ್ಬಿಟ್ಟು ಹೊರಡೋಗ್ತಾಳೆ. ಮತ್ತೇನು ಬರೋಕ್ಕೆ ಹೋಗ್ಬೇಡಿ ಈ ಕಡೆಗೆ ಅಂತ ಕಡ್ಡಿ ಮುರಿದಂಗೆ ಹೇಳ್ಬಿಡ್ತಾನೆ ದಿಶಾಗೆ ಚಿರು. ಇಲ್ಲಿಗೆ ಇವತ್ತಿನ ಸಂಚಿಕೆ ಮುಕ್ತಾಯವಾಯಿತು. ಮತ್ತು ಮುಂದಿನ ಸಂಚಿಕೆಯೊಂದಿಗೆ ನಿಮ್ಮನ್ನು ಭೇಟಿಯಾಗುತ್ತೇನೆ. ಅಲ್ಲಿವರೆಗೆ ಧನ್ಯವಾದಗಳು ಸ್ನೇಹಿತರೆ.